ವಾಗಿ ನೀಡ್ತಾ ಇದೆ. 2024ನೇ ಸಾಲಿನ ಈ ಪ್ರಶಸ್ತಿಯನ್ನ, ಈ ಉಪಾಧಿಯನ್ನ ಗೌರವಾನ್ವಿತ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಸಲ್ಲಿಸ್ತಾ ಇದೆ. ಪ್ರಕಾಶ್ ಶೆಟ್ಟಿ ಅವರ ಕಿರುಪರಿಚಯ ತಮ್ಮೆಲ್ಲರಿಗೂ ಇದ್ದೇ ಇದೆ. ಆದರೆ ಸಭಾ ಸಂಪ್ರದಾಯದಂತೆ ವೇದಿಕೆಯಲ್ಲಿ ಅವರ ಸಣ್ಣ ಪರಿಚಯವನ್ನ ತಮ್ಮೆಲ್ಲರ ಮುಂದೆ ಇಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಪ್ರಕಾಶ್ ಶೆಟ್ಟಿ ಅವರು ಮೂಲತಃ ಉಡುಪಿ ಜಿಲ್ಲೆಯ ಕೊರಂಗರಪಾಡಿಯಲ್ಲಿ ಹುಟ್ಟಿ ತನ್ನ ಕಷ್ಟದ ಬದುಕನ್ನ ಕಟ್ಟಿಕೊಂಡು ನಂತರ ಮುಂದಿನ ದಿನದಲ್ಲಿ ಬೆಂಗಳೂರಿನ ಹಾದಿಯನ್ನು ಹಿಡಿತಾರೆ. ತನ್ನ ಉದ್ಯಮಕ್ಕಾಗಿ, ತನ್ನ ವೃತ್ತಿಗಾಗಿ ಬೆಂಗಳೂರಿನ ಹಾದಿಯನ್ನು ಹಿಡಿದಂತ ಪ್ರಕಾಶ್ ಶೆಟ್ಟಿ ಅವರು ಬೆಂಗಳೂರಿಗೆ ತಲುಪಿ ಮೊದಲು ಅವರು ಆರಂಭಿಸಿದ್ದು ಗೌರವ್ ಪ್ರಿಂಟಿಂಗ್ ಪ್ರೆಸ್ ಎನ್ನುವಂತ ಒಂದು ಸಣ್ಣ ಸಂಸ್ಥೆಯನ್ನ, ಆ ಪ್ರಿಂಟಿಂಗ್ ಪ್ರೆಸ್ ಅನ್ನ ನಡೆಸ್ತಾ ಮುಂದಕ್ಕೆ ಅವರು ಬಂಜಾರ ಎನ್ನುವಂತ ಒಂದು ರೆಸ್ಟೋರೆಂಟ್ ಅನ್ನ ಕಟ್ತಾರೆ. ಆ ಬಂಜಾರ ರೆಸ್ಟೋರೆಂಟ್ ಮುಖಾಂತರ ನಮ್ಮ ಪ್ರಕಾಶ್ ಶೆಟ್ಟಿ ಅವರ ಹೆಸರು ಬಂಜಾರ ಪ್ರಕಾಶ್ ಶೆಟ್ಟಿ ಎನ್ನುವಂತ ಹೆಸರು ಎಲ್ಲ ಕಡೆ ಪ್ರಚಲಿತಕ್ಕೆ ಬರ್ತದೆ. ಅದಾದ ನಂತರ ಅವರ ಬದುಕಿನಲ್ಲಿ ಬಂದಂತ ದೊಡ್ಡ ಅವಕಾಶ ನ್ಯಾಷನಲ್ ಗೇಮ್ಸ್ಗೆ ಊಟೋಪಚಾರ ಮತ್ತು ಆತಿಥ್ಯದ ವ್ಯವಸ್ಥೆಯನ್ನ ಕಲ್ಪಿಸುವಂತದ್ದು. ಈ ನ್ಯಾಷನಲ್ ಗೇಮ್ ಅನ್ನುವಂಥದ್ದು ಮೊದಲಿಗೆ ನಮ್ಮ ಬ್ಯಾಂಗ್ಳೂರಲ್ಲಿ ಆಯೋಜನೆ ಆಗ್ತದೆ. ಅದನ್ನು ಬಹಳಷ್ಟು ಯಶಸ್ವಿಯಾಗಿ ಪ್ರಕಾಶ್ ಶೆಟ್ಟಿ ಅವರು ನಡೆಸ್ತಾರೆ. ಮರು ವರ್ಷ ಮಣಿಪುರ ಉತ್ತರದ ಎತ್ತರದಲ್ಲಿ ನಡೆಯುವಂತ ನ್ಯಾಷನಲ್ ಗೇಮ್ಸ್ ನ ಉಪಹಾರ ವ್ಯವಸ್ಥೆಯನ್ನ ನಡೆಸುವಂತ ಅವಕಾಶ ಪ್ರಕಾಶ್ ಶೆಟ್ಟರ ಬದುಕಿಗೆ ಬರ್ತದೆ. ಆ ಅವಕಾಶವನ್ನ ಉಪಯೋಗ ಪಡಿಸಿಕೊಂಡಂತ ಪ್ರಕಾಶ್ ಅಣ್ಣ ಅದನ್ನು ಕೂಡ ಯಶಸ್ವಿ ಮಾಡಿಕೊಡ್ತಾರೆ. ನಂತರ MRG ಮಾಧವ ರತ್ನ ಗೌರವ್, ಮಾಧವ ಶೆಟ್ಟಿ ಅಂತ ಹೇಳಿದ್ರೆ ಅವರ ತಂದೆ ಹೆಸರು, ರತ್ನ ಶೆಟ್ಟಿ ಅಂತ ಹೇಳಿದ್ರೆ ತಾಯಿ ಹೆಸರು, ಗೌರವ್ ಅಂತ ಹೇಳಿದ್ರೆ ಅವರ ಮಗನ ಹೆಸರು. ಈ ಮೂರು ಹೆಸರನ್ನು ಒಟ್ಟು ಮಾಡಿ MRG ಎನ್ನುವಂತಹ ಸಂಸ್ಥೆಯನ್ನ ಸ್ಥಾಪಿಸ್ತಾರೆ. ಗೋಲ್ಡ್ ಫಿಂಚ್ ಎನ್ನುವಂತ ಹೋಟೆಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನ ಪಡೆಯುತ್ತದೆ. ಅದರ ಪ್ರವರ್ತಕರಾಗಿ ಅವರು ಯಶಸ್ವಿ ಉದ್ಯಮಿಯಾಗಿ ತನ್ನ ಉದ್ಯಮದ ವಿಸ್ತರಣೆಯನ್ನ ಮಾಡಿ ಎಲ್ಲ ಕಡೆ ಮೆಚ್ಚುಗೆಯನ್ನ ಪಡಿತಾರೆ ಪ್ರಕಾಶ್ ಅಣ್ಣ. ಹಾಗೆ ವಿಶೇಷವಾಗಿ ಅವರ ಬದುಕಿನ ಸಮಾಜ ಸೇವೆ ಅಂತ ನಮ್ಮ ಚಿತ್ತವನ್ನ ಇಟ್ಟರೆ ಅವರ ಬದುಕಿನಲ್ಲಿ ನಿರಂತರವಾಗಿ ನಾವು ಬಂಟರ ಸಂಘವನ್ನು ಗಮನಿಸಿದ್ರೆ ಕರಾವಳಿ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಎಲ್ಲ ಬಂಟರ ಸಂಘವನ್ನು ಗಮನಿಸಿದ್ರೆ ಆಶಾ ಪ್ರಕಾಶ್ ಶೆಟ್ಟಿ ಎನ್ನುವಂತ ಹೆಸರು ಇರದ ಯಾವುದೇ ಒಂದು ಬಂಟರ ಸಂಘ ಖಂಡಿತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕೊಡುಗೆಯನ್ನ ಎಲ್ಲ ಬಂಟರ ಸಂಘಗಳಿಗೆ ಕೊಟ್ಟಂತವಲ್ಲ ಓರ್ವ ಹೃದಯ ಶ್ರೀಮಂತಿಗೆ ದಾನಿಯಾಗಿ ಪ್ರಕಾಶ್ ಅಣ್ಣ ಖಂಡಿತವಾಗ್ಲೂ ಇದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಲ್ಲ. ವೇದಿಕೆಯಲ್ಲಿ ಇರುವಂತಹ ಸುಗ್ಗಿ ಸುಧಾಕರ್ ಶೆಟ್ಟಿ ಅವರು ಯಾವಾಗಲೂ ಒಂದು ಮಾತನ್ನ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ನಮ್ಮ ಬಂಟ ಸಮುದಾಯದಲ್ಲಿ ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರು ಮತ್ತು RN ಶೆಟ್ಟಿ ಅವರ ನಂತರ ಆ ಸಾಲಿಗೆ ಬಂಟ ಸಮುದಾಯದಲ್ಲಿ ಒಂದು ಕೊಡುಗೆ ನೀಡ್ತಾ ಇರುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅಂತ ಈ ವೇದಿಕೆ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರ ಹೆಸರು ಸದಾಕಾಲ ಉಳಿಬೇಕೆನ್ನುವಂತಹ ನಿಟ್ಟಿನಲ್ಲಿ ಮುಲ್ಕಿಯಲ್ಲಿ ಸುಸಜ್ಜಿತವಾದಂತಹ ಸಭಾಭವನ 40 ಕೋಟಿ ವೆಚ್ಚದಲ್ಲಿ ನಿರ್ಮಾಣವನ್ನ ಮಾಡಿ ಅದರ ಬಹುಪಾಲು ಹಣವನ್ನ ತನ್ನ ಸ್ವಂತ ಖರ್ಚಿನಿಂದ ಮಾಡಿ ಆ ಸಭಾಭವನ ನಿರ್ಮಿಸಿದ್ದಾರೆ. RN ಶೆಟ್ಟಿ ಅವರ ಹೆಸರು ಚಿರಕಾಲ ಉಳಿಬೇಕೆನ್ನುವಂತಹ ನಿಟ್ಟಿನಲ್ಲಿ ಬ್ಯಾಂಗ್ಳೂರಿನಲ್ಲಿ RNS ವಿದ್ಯಾನಿಕೇತನ ನಮ್ಮ ಬಹಳಷ್ಟು ಸುಂದರವಾದಂತಹ ವಿದ್ಯಾಸಂಸ್ಥೆಯನ್ನ ಕಟ್ಟಿ ಅದನ್ನು ಕೂಡ ಪೋಷಣೆ ಮಾಡುವಂತಹ ಕೆಲಸವನ್ನ ಪ್ರಕಾಶ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಅದರೊಂದಿಗೆ ಅವರ 60ನೇ ವರ್ಷದ ಹುಟ್ಟುಹಬ್ಬ ಅವರ ಮಿತ್ರರು, ಸಮಾನ ಮನಸ್ಕರು ಎಲ್ಲರೂ ಒಟ್ಟಾಗಿ ಗುರುಮೆ ಸುರೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮಂಗಳೂರಿನ ಅವರದೇ ಜಾಗ ಗೋಲ್ಡ್ ಫೀಲ್ಡ್ ಸಿಟಿಯಲ್ಲಿ ಅವರ ಹುಟ್ಟುಹಬ್ಬದ ಆಯೋಜನೆಯನ್ನು ಮಾಡ್ತಾರೆ. ಸರಿಸುಮಾರು 50,000ಕ್ಕಿಂತಲೂ ಹೆಚ್ಚಿನ ಜನರು ಪಾಲ್ಗೊಂಡು ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಉಪಸ್ಥಿತಿಯಲ್ಲಿ ನಮ್ಮ ದೇಶಾದ್ಯಂತ ವಿಶ್ವಾದ್ಯಂತ ಪ್ರಸಿದ್ಧಿಯನ್ನು ಪಡೆದಂತಹ ಚಲನಚಿತ್ರ ನಟ ಯಶ್ ಇವರೆಲ್ಲರೂ ಕಾರ್ಯಕ್ರಮದ ಮೊದಲಿನಿಂದ ಕೊನೆಯವರೆಗೂ ಉಪಸ್ಥಿತರಿದ್ದು ಮಂಗಳೂರಿನ ಇತಿಹಾಸ ಪುಟದಲ್ಲಿ ದಾಖಲೆಯ ಒಂದು ಚರಿತ್ರೆ ನಿರ್ಮಾಣ ಮಾಡಿದಂತಹ ಕಾರ್ಯಕ್ರಮ ಪ್ರಕಾಶಾಭಿನಂದನ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಪಡೆದಂತ ಓರ್ವ ದಾನಿ ಇದ್ರೆ ಅದು ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು. ಅಂದಿನ ಕಾರ್ಯಕ್ರಮದಲ್ಲಿ ಅವರೊಂದು ಮಾತನ್ನ ಹೇಳ್ತಾರೆ, 60 ವರ್ಷ ಪ್ರಾಯ ನನಗಾಗಿದೆ, ಇನ್ನು ಪ್ರತಿ ವರ್ಷ ನನ್ನ ದುಡಿಮೆಯ 1 ಕೋಟಿ ಮೊತ್ತವನ್ನು ನಾನು ನನ್ನ ಊರಿನವರಿಗೆ ಮೀಸಲಿಡ್ತೇನೆ, ಬಡಬಗ್ಗರಿಗೆ ಕೊಡ್ತೇನೆ ಅಂತ ಹೇಳ್ತಾರೆ. ಅದೇ ವರ್ಷ 1.5 ಕೋಟಿ ಮೊತ್ತವನ್ನ ಕಾರ್ಯಕ್ರಮದಲ್ಲಿ ವಿತರಣೆಯನ್ನ ಮಾಡ್ತಾರೆ. ಬರುವ ವರ್ಷ ಅವರು ಹೇಳಿದ ಮಾತಿಗೆ ಮೇಲ್ದರ್ಜೆಯಾಗಿ 2.5 ಕೋಟಿಯಷ್ಟು ವಿತರಣೆ ಮಾಡ್ತಾರೆ. ಅದು ಹಂತ ಹಂತವಾಗಿ ಮೇಲೆ ಹೇಳ್ತಾ ಕಳೆದ ವರ್ಷ 5 ಕೋಟಿಯಷ್ಟು ಮೊತ್ತವನ್ನು ನಮ್ಮ ಜಿಲ್ಲೆಯ ಜನರಿಗೆ ಮೀಸಲಿಟ್ಟಿದ್ದಾರೆ. ಬರುವ ತಿಂಗಳು ಡಿಸೆಂಬರ್ 25ನೇ ತಾರೀಕು ನೆರವು ಎನ್ನುವಂತಹ ಕಾರ್ಯಕ್ರಮದ ನಿರೂಪಣೆಯನ್ನು ಕೂಡ ನಾನೇ ಮಾಡಲಿಕ್ಕಿದ್ದೇನೆ. ಆ ಕಾರ್ಯಕ್ರಮದಲ್ಲಿ 6 ಕೋಟಿ ಮೊತ್ತವನ್ನು ನಮ್ಮ ಜಿಲ್ಲೆಗೆ ಪಾಪದ ಬಡಬಗ್ಗರಿಗೆ, ರೋಗ ರುಜಿನ ಪೀಡಿತರಿಗೆ, ಹಾಗೆ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ಹೀಗೆ ಬೇರೆ ಬೇರೆ ಯೋಜನೆ ಮುಖಾಂತರ ನೀಡುವಂತಹ ಹೃದಯ ಶ್ರೀಮಂತಿಕೆ ವ್ಯಕ್ತಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ. ಪ್ರಕಾಶಮಾನವಾದ ಬೆಳಕಿನ ಪುಂಜವು ಹೇಗೆ ಪರಿಸರವನ್ನು ಬೆಳಗುವುದಕ್ಕೆ ಸಹಾಯವಾಗುತ್ತದೋ ತನ್ನ ಬದುಕಿನಲ್ಲಿ ಸದಾಕಾಲ ಬೆಳಕನ್ನು ಚೆಲ್ಲುವಂತ ಪ್ರಕಾಶ್ ಅಣ್ಣ ನಮ್ಮೆಲ್ಲರ ಮುಂದೆ ಮಾದರಿಯಾಗಿದ್ದಾರೆ. ಅವರ ಬದುಕಿನಲ್ಲಿ ನಿರಂತರವಾಗಿ ನಮ್ಮ ಸಮುದಾಯಕ್ಕೆ ಮೊನ್ನೆ ದಿನ 2,500-3 ಸಾವಿರ ಮಂದಿ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಲಿ ಎನ್ನುವಂತ ಉದ್ಯೋಗ ಮೇಳವನ್ನು ಕೂಡ ಉಡುಪಿಯಲ್ಲಿ ಆಯೋಜನೆಯನ್ನು ಮಾಡಿದ್ರು. ಕಂಬಳ ಕ್ರೀಡೆ ಉಳಿಬೇಕೆನ್ನುವ ನಿಟ್ಟಿನಲ್ಲಿ ಬ್ಯಾಂಗ್ಳೂರು ಕಂಬಳದಲ್ಲಿ ಇರ್ಬೋದು, ಅವರ ಸ್ವಂತ ಜಾಗ ಗೋಲ್ಡ್ ಫೀಲ್ಡ್ ಸಿಟಿಯಲ್ಲಿ ಮಂಗಳೂರು ಕಂಬಳವನ್ನು ಕೂಡ ಆಯೋಜನೆ ಮಾಡುವಲ್ಲಿ ಸಹಕಾರವನ್ನು ನೀಡಿದ್ದಾರೆ.
ನಮ್ಮ ತುಳುನಾಡಿನ ಸರ್ವಾಂಗಕ್ಕೂ ಕೂಡ ತನ್ನ ಸಂಪೂರ್ಣ ಕೊಡುಗೆಯನ್ನು ನೀಡುವಂಥ ಓರ್ವ ವ್ಯಕ್ತಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು. ನಮ್ಮ ಬ್ಯಾರಿನ ಕನ್ನಡ ಸಂಘಕ್ಕೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದ ದೇಣಿಗೆಯನ್ನು ಮೊನ್ನೆಯ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಬಂಟ ವಿಭೂಷಣ ಎನ್ನುವಂಥದ್ದು ಬಂಟರ ಕುಲಕ್ಕೆ ಭೂಷಣನಾಗಿರುವ ತಿಲಕ ಆಗಿರುವಂತಹ ಪ್ರಕಾಶ್ ಶೆಟ್ಟಿಗೆ ಸಂದಂತ ಆರ್ಯ ಗೌರವ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ದೊಡ್ಡ ಮಾತಾಗ್ಲಿಕ್ಕಿಲ್ಲ. ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಈ ಬಾರಿ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಕೊಡಬಾರುವಂತಹ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂತಹ ಪ್ರಕಾಶ್ ಶೆಟ್ಟಿ ಅವರಿಗೆ 2024ನೇ ಸಾಲಿನ ವೇದಿಕೆಯಲ್ಲಿ ನಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಒಂದು ಜೋರಾದ ಕೈಚಪ್ಪಾಳೆ ಗೌರವದ ಮುಖಾಂತರ ಪ್ರೀತಿಪೂರ್ವಕವಾಗಿ ತಮಗೆ ಅರ್ಪಿಸ್ತಾ ಇದ್ದೇವೆ. ಕಟೀಲಿನ ಮಹಾಮಾತೆ ನಮ್ಮೆಲ್ಲ ದೇವದೇವರುಗಳ ಸಂಪೂರ್ಣ ಅನುಗ್ರಹ ತಮ್ಮ ಮೇಲೆ ಇರಲಿ, ತಮ್ಮ ಬದುಕು ಬಂಗಾರವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಬಂಟ ವಿಭೂಷಣ ಪ್ರಶಸ್ತಿ ಈ ಗೌರವ ಈ ಉಪಾಧಿಯನ್ನ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು, ಅಭಿನಂದನೆಗಳು. ತಾವೆಲ್ಲರೂ ಎದ್ದು ನಿಂತು ಎರಡೂ ಕೈಯನ್ನ ಒಟ್ಟು ಮಾಡಿ ಒಂದು ಜೋರಾದ ಕೈಚಪ್ಪಾಳೆಯೊಂದಿಗೆ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಗೌರವವನ್ನ ಸಲ್ಲಿಸಬೇಕು. ಪ್ರಕಾಶ್ ಅಣ್ಣ ದುಬೈಯ ಬಂಟರು ತಮಗೆ ಸಲ್ಲಿಸ್ತಾ ಇರುವಂತಹ ಗೌರವ. ಆತ್ಮೀಯ ಆಹ್ವಾನಿತ ಬಂಧು ಮಿತ್ರರೇ, ಪ್ರಪ್ರಥಮವಾಗಿ ಅರಬ್ ಸಂಯುಕ್ತ ಸಂಸ್ಥಾನದ ಆಡಳಿತ ಸರ್ಕಾರ ಮತ್ತು ಆಡಳಿತ ದೊರೆಗಳಿಗೆ ಗೌರವಪೂರ್ವಕ ರಾಯಲ್ ಸಲ್ಯೂಟ್. ನಮ್ಮ ಇಂಥ ಒಂದು ಸಾಂಸ್ಕೃತಿಕ ವೈಭವಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತಿನ ಈ ಶುಭ ದಿನ 7ನೇ ಕೂಡುಕಟ್ಟು ಹಾಗೂ ಗಲ್ಫ್ ಬಂಟೋತ್ಸವ ದುಬೈ 2024ರಂದು ನಡೆಯುತ್ತಿದ್ದೇವೆ. UAEಯ ಬಂಟ್ ಮಹಾಪೋಷಕರಾದ ಡಾಕ್ಟರ್ BR ಶೆಟ್ಟಿ ಅವರ ಸಮ್ಮುಖದಲ್ಲಿ ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ನೆಲೆಸಿರುವ ಸಮಸ್ತ ಬಂಟ ಬಾಂಧವರು ಹಾಗೂ ನೆರೆಯ ಗಲ್ಫ್ ರಾಷ್ಟ್ರದಿಂದ ಆಗಮಿಸಿರುವ ಬಂಟರ ಸಂಘಗಳ ಅಧ್ಯಕ್ಷರುಗಳ ಉಪಸ್ಥಿತಿಯಲ್ಲಿ ತಮಗೆ ಪ್ರಶಸ್ತಿಯನ್ನು ಪ್ರದಾನಿಸಲು ಗೌರವಿಸಲು ಹರ್ಷಿಸುತ್ತೇವೆ. ತಮ್ಮ ಬಾಳ ಸಂಗಾತಿ ಶ್ರೀಮತಿ ಆಶಾ ಶೆಟ್ಟಿ, ಮಗ ಗೌರವ್ ಶೆಟ್ಟಿ ಹಾಗೂ ಸೊಸೆ ಶ್ರೀಮತಿ ಅನುಷ್ಕಾ ಶೆಟ್ಟಿರೊಂದಿಗೆ ಸುಖಿ ಸಂಸಾರಿಗಿರುವ ತಮಗೆ ಶ್ರೀದೇವರ ಅನುಗ್ರಹ ಸದಾ ಇರಲಿ ಎಂದು ನಮ್ಮೆಲ್ಲರ ಹಾರೈಕೆಗಳು. UAE ಬಂಟರ 47ನೇ ಕೂಡುಕಟ್ ಗಲ್ಫ್ ಬಂಟೋತ್ಸವ 2024, ದಿನಾಂಕ 24 ನವೆಂಬರ್ 2024, ಸ್ಥಳ ಅಲ್ ನಾಸರ್ ಲೀಸರ್ ಲ್ಯಾಂಡ್ ಒಳಾಂಗಣ ಕ್ರೀಡಾಂಗಣ ದುಬೈ. ಡಾಕ್ಟರ್ BR ಶೆಟ್ಟಿ ಮಹಾಪೋಷಕರು, ಸರ್ವೋತ್ತಮ ಶೆಟ್ಟಿ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರು. ಧನ್ಯವಾದಗಳು. ಶ್ರೀಯುತ ಗಣೇಶ್ ರೈ ಅವರಿಗೆ ಚುಟುಕಾಗಿ ಸನ್ಮಾನ ಪತ್ರದ ವಾಚನವನ್ನು ನಡೆಸಿದ್ದರು. ಅವರಿಗೆ ವಂದನೆ ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಸನ್ಮಾನ ಪತ್ರದ ಅರ್ಪಣೆಯನ್ನು ನಾವು ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಮಹಾಪೋಷಕರಾಗಿರುವ ಡಾಕ್ಟರ್ BR ಶೆಟ್ಟಿ ಅವರ ಅಮೃತ ಹಸ್ತದಲ್ಲಿ ಈ ಡಾಕ್ಟರ್ BR ಶೆಟ್ಟಿ ಬಂದು ಮಾತೆಲ್ಲ ಬಂಡೆ 98 ಪದ್ಮಶ್ರೀ ಪದ್ಮವಿಭೂಷಣ ಅವಾರ್ಡ್ ಪ್ರಕಾಶನಾಗಿ ತಿಕ್ಕಾಡೆ ಎಂದು ಮಾತೆಲ್ಲ ಜೋರಾದ ಅಭಿನಂದನೆಗಳು ಬಂದು ವಿನಂತಿ ಮಾಡ್ಕೊಂಡು ಕರೆಕರೆದು ದಾನದಲ್ಲಿ ದೀನರ ಪೊರೆಯುತ್ತಲು ಉದ್ಧರಿಸುವ ದಾನ ಶಿರೋಮಣಿ ಡಾಕ್ಟರ್ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಈ ಅಭಿವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ. ಮಾಡಿದ್ರು, ಅವರ ಮನಸ್ಸು ತುಂಬಿ ಬಂದಿದೆ. ನಮ್ಮೆಲ್ಲರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರುಗನ್ನು ನೀಡಿದೆ. ಈ ಸಂಭ್ರಮದ ವಾತಾವರಣದಲ್ಲಿ ಈ ಗೌರವವನ್ನ ಸ್ವೀಕಾರ ಮಾಡಿದಂತ ಪ್ರಕಾಶ್ ಅಣ್ಣ ಏನು ಹೇಳ್ತಾರೆ ಅಂತ ನಾವೆಲ್ಲರೂ ಕೇಳುವುದಕ್ಕೆ ಉತ್ಸುಕರಾಗಿದ್ದೇವೆ. ಇನ್ನು ಮುಂದಕ್ಕೆ ಪ್ರಕಾಶ್ ಅಣ್ಣನ ಮನದ ಮಾತಿಗೆ ನಾವೆಲ್ಲರೂ ಕಿವಿಯಾಗೋಣ. ಈ ಒಂದು ಉತ್ಸವದ ಇಲ್ಲಿ ನಮ್ಮ ಒಟ್ಟು ವೇದಿಕೆಯ ಆಸೀನಾದ ವೇದಿಕೆಗಳು ಪುನಃ ಈ ಒಂದು ಕಾರ್ಯಕ್ರಮಕ್ಕೂ ಕೇಂದ್ರ ಬಿಂದುವಾಗಿ ನಂತಿನ ನಮ್ಮ ಸರತ ಮಂಡೆ ಒಕ್ಕ ಮಕ್ಕವಾಡಿ ಪ್ರವೀಣ್ ಶೆಟ್ಟರು, ಮಹಾಪೋಷಕರಾಯನ BR ಶೆಟ್ಟರು, ಅದರ ಧರ್ಮಪತ್ನಿ ಚಂದ್ರಕಲಾ, ಅಂಜನೆ ಬಾಂಬೆದ ಬಂಟಸಂಘ ಅಧ್ಯಕ್ಷರು ಪ್ರವೀಣ್ ಬೋಳಿ ಶೆಟ್ಟರು, ನಮ್ಮ ಯೂನಿವರ್ಸಲ್ ಇನ್ಸ್ಟಿಟ್ಯೂಷನ್ದ ಸಂಸ್ಥಾಪಕ ಉಪಾಧ್ಯಕ್ಷರು ಸುಧಾಕರ್ ಶೆಟ್ಟರು, ಸಾಗರ ಬಂಟಸಂಘದ ಅಧ್ಯಕ್ಷರು ಸುಧೀರ್ ಶೆಟ್ಟರು, ಬೈದಿನಂತಿನ ಮಾತ ಗಲ್ಫು ಬಂಟ ಬಾಂಧವರೇ ಬೊಕ್ಕ ಮಾತ ಬಂಟರನ್ನ ಸಮಾಜದ ಮಾತ ಹಿತೈಷಿರ ಇಡೀ ಗಲ್ಫು ಈ ಮಾತ ಸಮಾಜದ ಬೈದರೆ ನಿಗಲ ಮಾತೆಲ್ಲ ಎನ್ನ ವಂದನೆಯನ್ನು ಅರ್ಪಿಸೋದು ಎನ್ನ ಒಂದು ಪಾತ್ರ. ಇಲ್ಲಿ ನಮ್ಮ ನಿರೂಪಕರು ಪ್ರಿಯಾ ಹರೀಶ್ ಬೊಕ್ಕ ನಿಧೀಶ್ ಶೆಟ್ಟರು ಪಂಡ್ಯರು ನಮ್ಮ ಪ್ರವೀಣ್ ಶೆಟ್ಟರು ಒಂದು ಕನ್ನಡ ಭಾಷೆಯನ್ನು ಖಾಲಿ ತುಳು ಮಾತ್ರ ಭಾಷೆಯನ್ನು ಗುರುತು ಮಾಡಿದೆ.
ಅಂಚನ ಕನ್ನಡ ಬೊಕ್ಕ ತುಳುಟು ಎನ್ನ ರಡ್ಡು ಪಾತ್ರ ಈ ಒಂಜಿ ಬಾರಿ ಒಂಜಿ ಎಡ್ಡ ವೇದಿಕೆ ಅರ್ಥಪೂರ್ಣವಾದ ವೇದಿಕೆಡು ಇನ್ನೇಕೊಂಜಿ ಈ ಬಂಟ ವಿಭೂಷಣ ಪಂಡದ ಒಂಜಿ ಪ್ರಶಸ್ತಿ ಬೊಕ ಈ ವೇದಿಕೆಡು ಅವಕಾಶ ಮಲ್ತುಕೊರ್ನ ನಿಮ್ಮಗಳೇ ಆಯ್ನ ಯಾನು ಬೆಂಗಳೂರು ಇಲ್ಲಿಗೆ ಬರೆ ಪಂಡದು ಇಂಕೊಂಜಿ ಒಂಜಿ ಸನ್ಮಾನ ಮಂತ್ರಿಗಳ ಮಾತ ಎನ್ನ ಉಡಲ್ ತಿಂದಿನ ಸೊನ್ನೆಗಳು 47 ವರ್ಷದ ಆ ಒಂದು ಬಂಟರ ಸಂಘ ಒಂದು ರೂಪ ಸ್ಥಾಪಿಸಿದ ಇಡೀ ಬಂಟ ಸಮುದಾಯದ ಬಂಟರನ್ನ ಆ ಸ್ಥಾಪನೆ ಮಾಡಿದಾಗ ಎನ್ನೊಂದು ಸಾಷ್ಟಾಂಗ ನಮಸ್ಕಾರ ಮತ್ತೊಂದು ಇನ್ನೇ ಒಂದೇನು ಕಂಟಿನ್ಯೂ ಮತ್ತೊಂದು ಪುನಃ ನಮ್ಮಗಳೇ ಆಯ್ನ ಇನ್ನಿತ ಮಹಾಪೋಷಕರಾಯ್ನ BR ಶೆಟ್ಟರು ಸರತಮಣ್ಣೆ ಉಪ್ಪಡೆ ನಮ್ಮ ಒಕ್ವಾಡಿ ಪ್ರವೀಣ್ ಶೆಟ್ಟಿ ಉಪ್ಪಡೆ ಮಗಳು ಮಾತ ಓಲು ಗಲ್ಫ್ ಓಲು ಕರಾವಳಿ ಓಲು ದುಬೈ ಓಲು ಮಂಗಳೂರು 2500 ಕಿಲೋಮೀಟರ್ ದೂರ ಬರ್ತದೆ ಅರಬ್ಬಿ ಸಮುದ್ರ ದಾಟಿದೆ ಇಲ್ಲಿ ಬಂಟ ಸಂಘ ಒಂದು ಸ್ಥಾಪನೆ ಮಾಡ್ತಾರೆ ನಿಗಳಿಗೆ ಈ ಒಂದು ಬಂಟ ಸಂಘ ಸ್ಥಾಪನೆ ಮಲ್ಪಡುನಾಡ ಒಂದು ಮೋಸ್ಟ್ಲಿ ನಮ್ಮ ಬಂಟರು ಮಾತ್ರ ಸ್ವಲ್ಪ ಸಾಧ್ಯ ಅಂತ ಸಂದರ್ಭದಲ್ಲಿ ಪಂಡಿತ ಬರ್ತದೆ ನಮ್ಮ ಸಮಾಜ ಇಲ್ಲಿ ಓಲ್ಕೊಂಡಲ್ಲ ಬಂಟ ಸಮಾಜ ನಮ್ಮ ಬಂಟರು ಬಂದಿದೆ ನಮಗೆ ಹೆಮ್ಮೆ ಒಂದೊಂದು ಈ ಬಂಡ ವಾಕ್ಷೇತ್ರಗಳು ನಮ್ಮ ಇಲ್ಲಿ ಉಲ್ಲಾ ಬಂಟರು ವಾಕ್ಷೇತ್ರಗಳು ಇಜ್ಜ ಬಂಟರ ಬಾರಿ ಕಷ್ಟ ಮಾತ್ರ ಕ್ಷೇತ್ರಗಳು ಇದ್ದೀರ ಇಲ್ಲಿ ಬಂಟರು ನಮ್ಮ ಓಲ್ಕೊಂಡಲ್ಲ ನಮ್ಮನೇ ಒಂದು ಸಾಧನೆ ನಮ್ಮನೇ ಒಂದು ಸಾಧನೆ ಮತ್ತೊಂದು ಬಹುಶಃ ನಮ್ಮ ಒಂದು ಕೆಲವರು ಬಂದರು ಅದೃಷ್ಟ ಬಂಟರು ಬಾರಿ ಅದೃಷ್ಟವನ್ನು ಬಂದರು ಆಡ ನಮ್ಮ ಅದೃಷ್ಟ ಬಗ್ಗೆ ಶ್ರಮದೊಟ್ಟದು ನಮ್ಮ ಪ್ರಯತ್ನ ಸಫಲವಾದ ನಮ್ಮ ಸಾಧನೆ ಸಾರ್ಥಕವಾದ ಒಂದು ಹೊರತು ಒಂದು ಈ ಸಂದರ್ಭದಲ್ಲಿ ಬಂತ ನಮ್ಮ ಬಂಟರು ಸಾಧಕಿಯರು ಬಂದ ಈ ಸಂದರ್ಭದಲ್ಲಿ ಅಂತ ನನಗೆ ನಿತ್ಯ ಬಣ್ಣ ನಿರುಪತಿಯರು ಬಣ್ಣಕ್ಕನೆ ಎಲ್ಲ ಬಾರಿ ಕೊಡುಗೆ ದಾನಿ ಸುಮಾರು ಬಣ್ಣ ನಾನು 4 ವರ್ಷ ಬ್ಯಾಂಗ್ಳೂರ್ಗೆ ಹೋಗಿ ಊರಿಗೆ ಹೋದು ವಿದ್ಯಾಭ್ಯಾಸ ಮುಗಿತು 4 ವರ್ಷ ಬ್ಯಾಂಗ್ಳೂರ್ಗೆ 4 ವರ್ಷದಿಂದ ನಮ್ಮ ಸರತಮಣ್ಣದ ಪದಕ್ಕೆ ಬಂದರು ಸರತ ವರ್ಷಕ್ಕೂ ನಮ್ಮ ದುಬೈ ಪೋಣ ಗಲ್ಫ್ ಪೋಣ ಆಡುಮಕ್ಕಳ ಸೊಪ್ಪಿಲ್ಲ ಅನ್ಕೊಂಡಕ್ಕ ಇಡೀ ನಮ್ಮ ತುಳುನಾಡಿನವರು ಏನು ಬರ್ತದಲ್ಲ ಸರತಮಣ್ಣೆಯನ್ನು ಭೇಟಿ ಮಾಡ್ಕೊಂಡೆ ಬಂದಿದ್ದೀವಿ ಅಂತಿನ ಒಂದು ಪ್ರಸಂಗ 4 ವರ್ಷದಿಂದ ಸರತಮಣ್ಣನಿಗೆ ದುಬೈಯಲ್ಲಿ ಸೇವೆ ಎಲ್ಲ ಸೇವೆ ನಾನು ಕೇಳೊಂದಿಲ್ಲ ಇನ್ನೇ ನಮ್ಮ ಒಕ್ವಾಡಿ ಪ್ರವೀಣ್ ಶೆಟ್ಲ ಅದನ್ನ ಸಾಥ್ ಕೊಡ್ತೇವೆ ಬಾರಿ ಪೂರ್ವದ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಗಳಿಗೆ ಮತ್ತೊಂದು ಈ ಬಂಟೋತ್ಸವ ಬಾರಿ ಪೂರ್ಣ ನಮ್ಮ ಕೊಡುಗೆ ದಾದಾಜಿ ಎನ್ನ ಸಮಾಜ ಸೇವೆ ನಾನು ಬಂದಾಗ ಊರು ಗುಡ್ಡು ಬಂದಾಗ ಒಂದು ಸಂಕಲ್ಪ ಆ ಸಂಕಲ್ಪದ ಪ್ರಕಾರ ಬ್ಯಾಂಗ್ಳೂರು ಹೋಗಿ ಎನ್ನ ಸಂಕಲ್ಪ ಎನ್ನ ದುಡಿಮೆದ ಒಂದು ಅಂಶ ನಾನು ಒಂದು ಸನ್ಮಾನದ ಸಂಪಾದನೆ ಸತ್ಕಾರಕ್ಕೂ ಉಪಯೋಗಿಸಿದ ನಾವು ಸತ್ಕೀರ್ತಿ ತಿಕ್ಕೂಡುವಂತಿನ ಒಂದು ಉದ್ದೇಶಕ್ಕೆ ಒಂದು ನನ್ನ ದುಡಿಮೆದ ಒಂದು ಅಂಶ ನಾನು ಸಮಾಜ ಸೇವೆ ಮಾಡ್ಕೊಂಡು ಬರುತ್ತೇನೆ ನಮ್ಮ ನಿತಿನ್ ಎಕ್ಕಾರ್ ಬಂದಾಗ ನನ್ನ ಜೀವನದ ಒಂದು ರಟ್ಟು ಕಾರ್ಯಕ್ರಮ ಬಾರಿ ಪೂರ್ವದ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ ಅವು ಬಾರಿ ತೃಪ್ತಿ ಬೊಕ್ಕ ಸಂತೋಷ ಕೊಟ್ಟಿನ ಒಂದು ಆ ಸಮಯ ಆ ರಟ್ಟಿನ ಒಂಜಿ ಪ್ರತಿ ವರ್ಷ ನಮ್ಮ ಎಲ್ಲ ಊರು ಕರುಂಗಪಾಡಿ ಬಾರಿ ಎಲ್ಲಿಯ ಹಳ್ಳಿಯೋ ಅಲ್ಪ ಕುಂಟಲ ನಗರ ಬಂದೊಂದು ಅಲ್ಪ ಆಶಾ ಪ್ರಕಾಶ್ ಶೆಟ್ಟಿ ಬಂದಿದ್ದು ನಮ್ಮ ಒಂದು ಬಂಟರ ಭವನ ಕಟ್ಟಿದ ಆ ಭವನದ ಒಂದು ಉದ್ಯೋಗ ಮೇಳ ಪ್ರತಿ ವರ್ಷ ಉದ್ಯೋಗ ಮೇಳ ನಡೆದು ಆ ಉದ್ಯೋಗ ಮೇಳಗಳು ಸುಮಾರು 3000 ಸ್ಟೂಡೆಂಟ್ಸ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ರಡ್ಡು ಜಿಲ್ಲೆಯ ಸ್ಟೂಡೆಂಟ್ಸ್ ಅಂತ ಎತ್ತಿದ್ರು ಅಗಳಿಗೆ ಒಂದು ಸುಮಾರು 40 ಕಂಪನಿಯಿಂದ ಒಟ್ಟು ಮಾಡ್ತದೆ ಮಲ್ಟಿನ್ಯಾಷನಲ್ ಕಂಪನಿ ಒಟ್ಟು ಮಾಡ್ತದೆ ಸುಮಾರು 2,000 ಜೋಕುಗಳಿಗೆ ಉದ್ಯೋಗ ಕೊಟ್ಟಿನ ಕೆಲಸದ ನಮ್ಮ ಮತ್ತೊಂದು ನಮ್ಮ MRC ಸಂಸ್ಥೆ ಅವು ಬಾರಿ ಹೆಮ್ಮೆದ ಒಂದು ಕೆಲಸ ಹೆಮ್ಮೆದ ಒಂದು ಸಂಗತಿ ಬಗ್ಗೆ ಭಾರಿ ಸಂತೋಷ ಕೊಟ್ಟಿನ ಒಂದು ಸಮಯ ಬರಲಿ ಅಂತಿದ್ದಾರೆ ಅಂಚನೆ ನನಂಜಿ ಹಾಕೊಳ್ಳಕ್ಕ ಡಿಸೆಂಬರ್ 25ನೇ ತಾರೀಕಿಗೆ ಬಂದುಲ ನನ್ನ ಸಮಾಜ ಬಾಂಧವ್ಯರ ಬಗ್ಗೆ ಮಾತ್ರ ಒಟ್ಟಾದ ನನ್ನ 10 ವರ್ಷದ ಕಾರ್ಯಕ್ರಮವನ್ನು ಭಾರಿ ಅದ್ದೂರಿಯಾದ ನಮ್ಮ ಗುರುಮೆ ಸುರೇಶಣ್ಣನ ನೇತೃತ್ವಗಳು ಮಾತ ಬಣ್ಣ ಸಮುದಾಯದವರು ಸೇರಿದು ಗುಡ್ಲಾಡಿ ಗೋಲ್ಪಿಸಿದ್ದು ಸುಮಾರು 50,000 ಜನ ಒಟ್ಟು ಸೇರಿದು ಇವರನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದರು ನನ್ನ ಹುಟ್ಟುಹಬ್ಬ ಸೆಲೆಬ್ರೇಷನ್ ಮಾಡಿದರು ಅಂಚಾದೆ ಈಗ ಆ ಒಂದು ಋಣ ಆವೇ ಒಂದು ಸಂಕಲ್ಪ ಮಂದಿರ ಪ್ರಕಾರ ನಾನು ಎಲ್ಲ ಸಮಾಜ ಮತ್ತು ಮಾತ ಸಮಾಜದ ಒಟ್ಟು ಪಾಡೊಂದು 1,4 ಲಕ್ಷ ರೂಪಾಯಿ 1,4 ಕೋಟಿ ರೂಪಾಯಿ
ಅಶಕ್ತರು ಗೋಡುಪತಿ ಅನ್ನೋ ಸಂಕಲ್ಪ ಬಂದ ಐದು ಪ್ರಕಾರ 2019ನೇ ಇಸ್ವಿಯಲ್ಲಿ ನಾನು ಅದನ್ನು ಪ್ರಾರಂಭ ಮಾಡಿದೆ. ಹಾಗೆ 2020 2 ಕೋಟಿ ಆಯಿತು. 2021, 22, 23 23ರಲ್ಲಿ 5 ಕೋಟಿ, ಈ ವರ್ಷ ಅವರು 6 ಕೋಟಿ ರೂಪಾಯಿ ನಾವು ಅಶಕ್ತರಿಗೆ ಎಲ್ಲ ಸಮಾಜದವರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ವಿದ್ಯೆ ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಬರ್ತಾ ಇದ್ದೇನೆ. ಈ ವರ್ಷ ಆ ಕಾರ್ಯಕ್ರಮ ನಡೀತಾ ಇದೆ. ಕೊನೆಯದಾಗಿ ನನ್ನ ಭಾಳ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದವನು ನಾನು. ಕೊರಂಗಪಾಡಿ ಗ್ರಾಮ, ಭಾಳ ಚಿಕ್ಕ ಊರು. ನನ್ನ ಬದುಕಿನ ಬಂಡಿ ಎಳಿಬೇಕು ಅಂತೇಳಿ ನಾನು ಬೆಂಗಳೂರಿಗೆ ಹೋದೆ. ನಾನು ಬೆಂಗಳೂರಿಗೆ ಹೋದಾಗ ಭಾಳ ಕಷ್ಟದ ಸಮಯ. ಅಂಥ ಒಂದು ಸಮಯದಲ್ಲಿ ನನಗೆ ಸಲಹೆ ಸಹಕಾರ ಕೊಟ್ಟವರು ನನ್ನ ಸಮಾಜದವರು. ಅಂದರೆ ನೀವು ಇಲ್ಲೆಲ್ಲ ಕೂತಿದ್ದಿರಲ್ಲ, ನಿಮ್ಮ ಸಲಹೆ ನಿಮ್ಮ ಸಹಕಾರ ನನಗೆ ಸದಾ ಹುರುಪು ತುಂಬಿದೆ. ನಿಮ್ಮ ಸಲಹೆಯಿಂದ ಸಹಕಾರದಿಂದ ಈ ಮಟ್ಟಕ್ಕೆ ಬೆಳೀಲಿಕ್ಕಾಯಿತು. ನಾನು ನನ್ನ ಜೀವನದಲ್ಲಿ ಏನೂ ಅಪೇಕ್ಷೆ ಪಡೆಯದೆ ನಾನು ನನ್ನ ಸಂಪಾದನೆ ಒಂದು ಅಂಶ ಸಾಮಾಜಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ನನ್ನನ್ನು ನಾನು ತೊಡಗಿಸಿಕೊಂಡು ಬರ್ತಾ ಇದ್ದೇನೆ. ನನ್ನ ಖುಷಿಗೆ, ನನ್ನ ಸಂತೋಷಕ್ಕೆ, ಯಾವ ಆಡಂಬರಕ್ಕೆ, ಯಾವ ಪ್ರಚಾರಕ್ಕೂ ಅಲ್ಲ. ಆದರೆ ಎಲ್ಲ ನನ್ನ ಸಮಾಜದ ಗುರುಹಿರಿಯರು ನನ್ನ ಕೆಳಗೆ ಕೂತಿದ್ದೀರಿ. ನಿಮ್ಮೆಲ್ಲ ಆಶೀರ್ವಾದ ನನಗೆ ಇರಲಿ ಅಂತ ನನ್ನ ತಲೆಬಾಗಿ ಶಿರವಾಗಿ ನಿಮ್ಮನ್ನು ಕೇಳಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜಯ. ದೇವರಿಗೆ ಆಯುಷ್ಯ ಸಂಪತ್ತು ಕೊಟ್ಟು ಕಾಪಾಡಲು ಬಂದು ಮಾತನಾಡಬಹುದು. ಮೂರು ಸೇರಿದ ಪಂಟ ಬಾಂಧವರನ್ನ ಮಾತನಾಡಬಹುದು. ಆ ದೇವರ ಬೇಡೊಂದು MRG ಸಂಸ್ಥೆ. M ಫಂಡ ಮಾಧವ, R ಫಂಡ ರತ್ನ, G ಫಂಡ ಗೌರವ. ಮಾಧವ ಅವನ ಪಪ್ಪ, ರತ್ನ ಅವನ ಅಮ್ಮ, ಗೌರವ ಅವನ ಮಗೆ. ಈ ಮೂಜಿ ಪುದರ್ದ ಒಟ್ಟು ಆ ಸಂಸ್ಥೆನ 2 ಮಂದಿರು ಅಪ್ಪ ಅಮ್ಮ ತುಪ್ಪನ ಗೌರವ ಅವರು ಕೊರದಲ್ಲಿ ಪ್ರತಿಯೊಂದು ಮನುಷ್ಯರ ಅಪ್ಪ ಅಮ್ಮ ಗೌರವ ಕೊರಡೆ. ಅಪ್ಪ ಅಮ್ಮ ಏನು ಗೌರವ ಕೊಟ್ಟಿದ್ದಾರ ಅವ್ರು ಖಂಡಿತ ಬಿಟ್ಟು ಬರ್ತಿದ್ದರು. ನೆಲೆಗೆ ಅವು ಕುಟುಂಬದಿಂದ ನಿಂಚೆ ಅಪ್ಪ ಅಮ್ಮ ಗೌರವ ಕೊಟ್ಟಿನ ಅವ್ರನ್ನ ಮೆಚ್ಚರಿಕೊಂಡು ಅಂಚನೆ ಒವ್ವೇ ಒಂದು ಹಾಲ್ದು ಬಂಟರ ಸಂಘದ ಹಾಲು ₹3 ಸಭಾಂಗಣ ಮುಡಿದ ಪದ ಲತಾ ಆಶಾ ಪ್ರಕಾಶ್ ಶೆಟ್ಟಿ ಬಂದುಕೊಂಡು ಅಂಚದ ಪನಗ ಇಡೀ ಫ್ಯಾಮಿಲಿಗೆ ಸಂಸಾರದ ಒಂದು ಇಂಪಾರ್ಟೆನ್ಸ್ ಬಂದು ಅದನ್ನ ಕೆಲಸ ಮಾಡ್ತದೆ. ಅದನ್ನು ದೇವರು ವ್ಯಾಪಾರ ಪಣ್ಣ ವಿಷಯ ಬಂದು ಇತ್ತೆಯನ್ನು ಎಡಬದರಿ ಕಮಿಟಿದ ಮಾತ್ರ ಮಿತ್ರ